ಆದಾಗ ಡಾಕ್ಟರ್, ಇಂಜಿನಿಯರ್, ಬಿಸ್ನೆಸ್ ಮ್ಯಾನ್ ಮಾಡೋವರ ತಂದೆ ತಾಯಿಗಳೇ. ಅದು ಸರಿ ಜೋಸೆಫಣ್ಣ, ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬಾರದು, ಮಕ್ಕಳನ್ನೇ ದೇಶದ ಆಸ್ತಿಯನ್ನಾಗಿ ಮಾಡಬೇಕು. ಹೌದು ರಾಮಣ್ಣ, ಇಲ್ಲಿರುವ ಯುವ ಪೀಳಿಗೆಗೆ ನನ್ನದೊಂದು ಮಾತು. ಒಂದು ಸಾರಿ ನೀವು ನಿಮ್ಮ ಬಾಲ್ಯವನ್ನು ನೆನಪಿಸಿಕೊಳ್ಳಿ. ನೀವು ಸಣ್ಣವರಿರುವಾಗ ನೀವು ಆಡುವ ಒಂದು ತೊದಲು ನುಡಿಗಾಗಿ ನಿಮ್ಮ ತಂದೆ ತಾಯಿಗಳು ಕಾಯ್ತಾ ಇದ್ರು. ನೀವು ಪುಟ್ಟ ಪುಟ್ಟ ಹೆಜ್ಜೆ ಇಡಬೇಕೆಂದಾಗ, ನೀವು ಎಡವಿ ಬಿದ್ದಾಗ ನೀವು ಬೀಳದಂತೆ ನಿಮ್ಮ ತಂದೆ ತಾಯಿಗಳ ತೋಳುಗಳು ರಕ್ಷಿಸುತ್ತಿದ್ದವು. ಆದರೆ ನಿಮ್ಮ ತಂದೆ ತಾಯಿಗೆ ಪ್ರಾಯ ಹೆಚ್ಚಾದಂತೆ, ವಯಸ್ಸು ಮುಗಿದಂತೆ ಅವರು ಹೆಜ್ಜೆ ಇಡಲು ಕಷ್ಟಪಡುತ್ತಿರುವಾಗ ಅವರಿಗೆ ಬೇಕಾಗಿರುವುದು ಹಣವಲ್ಲ, ವೃದ್ಧಾಶ್ರಮವೂ ಅಲ್ಲ. ಅವರಿಗೆ ಬೇಕಾಗಿರುವುದು ನಿಮ್ಮ ಸಾಂಗತ್ಯ, ನಿಮ್ಮ ಪ್ರೀತಿಯ ತೋಳುಗಳು, ನಿಮ್ಮ ಪ್ರೀತಿಯ ತೋಳುಗಳು. ಅಣ್ಣ, ಇವತ್ತು ಅಜ್ಜ ಅಜ್ಜಿ ಬರ್ಲಿಲ್ಲ. ಇವತ್ತೇ ಬರ್ತಾರೆ ಅಂತ ಅಪ್ಪ ಅಮ್ಮ ಹೇಳಿದ್ರು. ಮಕ್ಕಳೇ, ಯಾರನ್ನು ಹುಡುಕ್ತಿದ್ದೀರಾ? ಇವತ್ತು ಅಜ್ಜ ಅಜ್ಜಿ ಬರ್ತಾರಂತ ಹೇಳಿದ್ರಲ್ಲ, ಕಾಣ್ತಾನೆ ಇಲ್ಲ. ನಾವಿಬ್ರು ಸ್ಕೂಲ್ನಿಂದ ಎಷ್ಟು ಬೇಗ ಬಂದ್ವಿ ಅಂತ ಗೊತ್ತಾ? ಆದ್ರೆ ಇಲ್ಲಿ ನೋಡಿದ್ರೆ. ಹೌದು, ಅಜ್ಜ ಅಜ್ಜಿ ಇದ್ದಿದ್ರೆ ನಮಗೆ ಬರ್ಬೇಕಾದ್ರೆ ತಿಂಡಿ ಕೊಡಿಸ್ತಿದ್ರು, ನಮ್ಮ ಜೊತೆ ಆಟ ಆಡ್ತಿದ್ರು, ಕತೆ ಹೇಳ್ತಿದ್ರು. ಆದರೆ ಈಗ ಯಾರಿಲ್ಲ. ನೀವಂತೂ ಎಷ್ಟೊತ್ತು ನೋಡಿದ್ರು ಕೆಲಸ ಅಂತ ಬ್ಯುಸಿಯಾಗಿರ್ತೀರ. ಒಬ್ರು ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಅಂತೀರ, ಇನ್ನೊಬ್ರು ಮೊಬೈಲ್ ಇಟ್ಕೊಂಡು ಕೆಲಸ ಅಂತೀರ. ನಮ್ಮನ್ನು ನೋಡೋರು ಯಾರೂ ಇಲ್ಲ. ಹೌದು ಮಕ್ಕಳೇ, ಈಗಿನ ಕಾಲದಲ್ಲಿ ಜೀವನ ನಡೆಸುವುದಕ್ಕೆ ಇಬ್ಬರು ದುಡಿಯುವುದು ಅನಿವಾರ್ಯವಾಗಿದೆ. ಹಾಗಂತ ಅಜ್ಜ ಅಜ್ಜಿನ ವೃದ್ಧಾಶ್ರಮಕ್ಕೆ ಹಾಕ್ಬೇಕಾ? ಅವ್ರು ಇಲ್ಲದೆ ನಮಗೆ ತುಂಬ ಬೇಜಾರಾಗುತ್ತೆ. ನಮ್ಮನ್ನು ನೋಡದೆ ಅವ್ರು ಹೇಗಿದ್ದಾರೋ ಅಲ್ಲಿ. ನೀವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಅಲ್ಲಿ ಅವರು ತುಂಬ ಖುಷಿಯಾಗಿದ್ದಾರೆ. ಅವರಿಗೆ ಈಗ ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಅವ್ರನ್ನ ಅಲ್ಲಿ ತುಂಬ ಖುಷಿಯಾಗಿ ನೋಡ್ಕೊಳ್ತಾ ಇದ್ದಾರೆ. ನಾವು ಓದಿ ಏನಾಗಬೇಕು? ಮಕ್ಕಳೇ, ನೀವು ಚೆನ್ನಾಗಿ ಓದಿ ದೊಡ್ಡ ಕೆಲಸ ತಗೋಬೇಕು. ನಾವಿಬ್ರು ಚೆನ್ನಾಗಿ ಓದಿ ದೊಡ್ಡ ಕೆಲಸ ತಗೊಂಡು ನಿಮ್ಮಿಬ್ರನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ಬೇಕಾ? ಮಕ್ಕಳೇ, ನೀವು ಹೋಗಿ ಆಟ ಆಡ್ಕೊಳ್ಳಿ. ರಾಣಿ, ನಾವು ಯಾಕೆ ತಪ್ಪು ನಿರ್ಧಾರ ತಗೊಂಡ್ವಿ ಅಂತ ಅನಿಸ್ತಾ ಇದೆ. ಹೌದು, ಮಕ್ಕಳು ಅಜ್ಜ ಅಜ್ಜಿನ ತುಂಬಾ ಹಚ್ಕೊಂಡಿದ್ದಾರೆ. ನಾವು ತಗೊಂಡಿದ್ದು ತಪ್ಪು ನಿರ್ಧಾರ. ಬನ್ನಿ ಈಗಲೇ ಹೋಗಿ ಅತ್ತೆ ಮಾವನ ಕರ್ಕೊಂಡು ಬರೋಣ. ಹೌದು, ಮಕ್ಕಳ ಮೇಲೆ ತಪ್ಪು ಪರಿಣಾಮ ಬೀರ್ತಾ ಇದೆ. ನಾವು ಸುಮ್ಮನಿದ್ದರೆ ಪರಿಸ್ಥಿತಿ ನಮ್ಮ ಕೈ ಇರುವುದಿಲ್ಲ. ಬನ್ನಿ ಹೋಗೋಣ. ಏನ್ರಪ್ಪ, ಯಾರು ಬೇಕಾಯಿತು? ನಾನು ಈ ವೃದ್ಧಾಶ್ರಮದ ತೋಟ ನೋಡ್ಕೊಳ್ಳ ರೈತ. ನಾವು ನಮ್ಮ ಅಪ್ಪ ಅಮ್ಮನ ವೃದ್ಧಾಶ್ರಮಕ್ಕೆ ಸೇರಿಸಿದೀವಿ, ಕರ್ಕೊಂಡು ಹೋಗೋಕೆ ಬಂದಿದ್ದೀವಿ. ರಾಣಿ, ಇವ್ರ ಜೊತೆ ಏನು ಮಾತು? ಇವನೊಬ್ಬ ಆಫ್ಟರ್ ಆಲ್ ರೈತ. ನಾವು ದುಡ್ಡು ಕಟ್ಟಿದ್ದೀವಿ, ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೋಗೋಕೆ ಬಂದಿದ್ದೀವಿ. ಬನ್ನಿ ಹೋಗೋಣ. ಏನ್ರಪ್ಪ, ವಯಸ್ಸಾದ ಮೇಲೆ ನಿಮಗೆಲ್ಲ ತಂದೆ ತಾಯಿ ಭಾರ ಆಗ್ತಾರಾ? 10 ಮಕ್ಕಳನ್ನು ಹಡೆದು ಹಾರಾಡುತ್ತಿದ್ದ ನಮ್ಮೂರ ದ್ಯಾಮವ್ವ 70 ವರ್ಷ ಆದ್ಮೇಲೆ ದಿಕ್ಕೂ ದೆಸೆ ಇಲ್ದಂಗೆ ಸತ್ತು. ಎಷ್ಟೇ ಮಕ್ಕಳಿದ್ರು ತಂದೆ ತಾಯಿ ಕೂಲಿ ನಾಲಿ ಮಾಡಾದರೂ ಸಾಕ್ತಾರೆ, ತಾರತಮ್ಯ ಮಾಡಲ್ಲ, ಮಕ್ಕಳನ್ನು ಬೀದಿ ಪಾಲು ಮಾಡಲ್ಲ. ಆದರೆ ನೀವು ಆ ಭಗವಂತ ಎಷ್ಟೇ ಅನುಕೂಲ ಕೊಟ್ಟರು ತಂದೆ ತಾಯಿನ ಬೀದಿ ಪಾಲು ಮಾಡ್ತಿರಲ್ಲ, ಇದು ನ್ಯಾಯನಾ? ನಮ್ಮೂರಲ್ಲಿ ಮೊನ್ನೆ ಅಣ್ಣ ತಮ್ಮ ಇಬ್ಬರು ಭಾಗ ಮಾಡ್ಕೊಂಡ್ರು. ಅಪ್ಪ ಅಮ್ಮ ಮಾಡಿದ ತೋಟ, ಹೊಲ, ಗದ್ದೆ, ಮನೆ, ಮಠ, ಆಸ್ತಿ, ಪಾತ್ರೆ, ಪಗಡ ಎಲ್ಲ ಹಂಚ್ಕೊಂಡ್ರು. ಎಲ್ಲ ಆದಮೇಲೆ ಅಲ್ಲಿದ್ದ ಹಿರಿಯರೊಬ್ಬರು ತಂದೆ ತಾಯಿನ ಏನು ಮಾಡ್ತೀರಾ ಅಂತ ಕೇಳಿದ್ರೆ ಇಬ್ಬರು ಮೌನವಾಗ್ಬಿಟ್ರು.
ಇಬ್ಬರು ನನಗೆ ಬೇಡ ನನಗೆ ಬೇಡ ನನಗೆ ಬೇಡ ನನಗೆ ಬೇಡ ಅಂತಾರೆ. ಅಲ್ಲಿದ್ದವರೆಲ್ಲ ಬೈದು ಬೈದು ಬುದ್ಧಿ ಹೇಳಿದಾಗ ಕೊನೆಗೆ ಅಪ್ಪ ಅಮ್ಮನನ್ನು ಭಾಗ ಮಾಡ್ಕೊಂಡ್ರು ಕಣ್ರಿ. ಅಪ್ಪ ಅಣ್ಣನ ಕಡೆ, ಅಮ್ಮ ತಮ್ಮನ ಕಡೆ. ನೀವು ಹಾಕೋ ಇಷ್ಟು ಮುದ್ದೆಗೆ ಯಾಕ್ರಿ ಇಡೀ ವಯಸ್ಸಿನಲ್ಲಿ ಅವ್ರನ್ನ ಬೇರೆ ಬೇರೆ ಮಾಡ್ತೀರಾ? ಅಣ್ಣ ತಮ್ಮರ ದ್ವೇಷಕ್ಕೆ ಅಪ್ಪ ಅಮ್ಮ ಇರೋ ಕಡೆ ಹೋಗಂಗಿಲ್ಲ, ಅಮ್ಮ ಅಪ್ಪ ಇರೋ ಕಡೆ ಬರೋಂಗಿಲ್ಲ. ನಿಮ್ಮ ಸ್ವಾರ್ಥಕ್ಕೋಸ್ಕರ ಅವರನ್ನು ಬೇರೆ ಬೇರೆ ಮಾಡಿದ್ದು ಪಾಪ ನಿಮ್ಮನ್ನು ತಿಂದೇ ಬಿಡಲ್ಲ, ನಿಮ್ಮನ್ನು ತಿಂದೇ ಬಿಡಲ್ಲ. ಒಂದು ಮಾತು ಹೇಳ್ತೀನಿ, ಜಪ್ತಿ ಮಡಿಕಳಿ. ಅಪ್ಪ ಅಮ್ಮನನ್ನೇ ಭಾಗ ಮಾಡ್ಕೊಳ್ಳೋ ನೀಚ ಮನಸ್ಥಿತಿಯನ್ನು ಯಾವತ್ತೂ ಬೆಳೆಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಗೆ ಒಳ್ಳೇದಾಗಕ್ಕಿಲ್ಲ, ನಿಮಗೆ ಯಾವತ್ತೂ ಒಳ್ಳೇದಾಗಕ್ಕಿಲ್ಲ. ಇನ್ನೊಂದು ಕತೆ ಹೇಳ್ತೀನಿ ಕೇಳ್ರಿ. ನಮ್ಮೂರಾಗೆ ತಂದೆ ತಾಯಿ ಇಬ್ಬರು ಅವಿದ್ಯಾವಂತರು, ಏನೂ ತಿಳಿಯೋಕ್ಕಿಲ್ಲ. ಅವರಿಗೆ ಇಬ್ಬರು ಮಕ್ಕಳು, ದೊಡ್ಡವನು ಚಿಕ್ಕವನು. ದೊಡ್ಡವನೇನೋ ಚೆನ್ನಾಗಿ ಓದಲ್ಲ ಅಂತ ವ್ಯವಸಾಯಕ್ಕೆ ಹಾಕೊಂಡ್ರು, ಚಿಕ್ಕವನೇನೋ ಚೆನ್ನಾಗಿ ಓದ್ತಾನೆ ಅಂತ ಹಗಲು ರಾತ್ರಿ ಜೀತ ಮಾಡಿ ಓದಿಸಿರು. ಅವನೇ ಚೆನ್ನಾಗೂ ಓದವನೇ, ದೊಡ್ಡ ಸಾಹೇಬ್ನೂ ಆಗ್ಯವನಂತೆ. ಬೆಂಗಳೂರಾಗೆ ದೊಡ್ಡ ಬಂಗ್ಲೆ ಕಟ್ಟಿಸಿ ಸೆಟ್ಲಾಗ್ಯವನೇ. ವರ್ಷವಿಡೀ ತುಂಬಿದರು ಊರಿಗೆ ಬರಲ್ಲ ಅಂತೀನಿ. ಪಾಪ ಮುದಿಜ್ಜಿಗಳು ತನ್ನ ಮಗ ಸೊಸೆ ಮೊಮ್ಮಕ್ಕಳನ್ನು ನೋಡೋ ಆಸೆ ಅಂತ ಬೆಂಗಳೂರಿಗೆ ಹೋದರೆ ಅವನ ಹೆಂಡ್ತಿ ಹೋದ ಮಾರನೇ ದಿವಸನೇ ಕ್ಯಾಜ ತೆಗೆದ್ಲಂತೆ. ನಿಮ್ಮ ಅಪ್ಪ ಅಮ್ಮಂಗೆ ಬಾತ್ರೂಮ್ ಬಳ್ಸಕ್ಕೆ ಬರಲ್ಲ, ಸಿಕ್ಕಾಪಟ್ಟೆ ಗಲೀಜು ಮಾಡ್ತಾರೆ ಅಂತ. ಅದನ್ನ ನೋಡಿ ಅವತ್ತೇ ವಾಪಸ್ ಬಂದವ್ರಿ. ತಿಂದಿಲ್ಲ ಉಂಡಿಲ್ಲ ಪಾಪನ ನಮಗೆ ನಾವು. ಅಲ್ಲ ಕಣ್ರಿ, ನಿಮ್ಮ ಮನೆಗಿರೋ ಬಾತ್ರೂಮ್ ಅಷ್ಟು ಬೆಲೆ ಇಲ್ವಾ ನಿಮ್ಮ ಅಪ್ಪ ಅಮ್ಮನಿಗೆ? ಇದೇನೇ ನೀವು ಕಲ್ತು ವಿದ್ಯೆ, ಇದೇನೋ ನೀವು ಕಲಿತ ಸಂಸ್ಕಾರ? ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳು ತಂದೆ ತಾಯಿನ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅಂತಾರೆ. ಅದೇ ನೀವು ಕಂಡವ್ರ ಮನೆಗೆ ಸೊಸೆಯಾಗಿ ಹೋಗ್ತಿರಲ್ಲ, ಅಲ್ಲಾದ್ರೂ ನಿಮ್ಮ ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊಂಡ್ರೆ ಯಾಕೆ ಬೇಕ್ರಿ ಈ ವೃದ್ಧಾಶ್ರಮಗಳು? ಯಾಕೆ ಬೇಕ್ರಿ ಈ ವೃದ್ಧಾಶ್ರಮಗಳು? ಹೆಣ್ಣು ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ಎಲ್ಲ ಹೆಣ್ಣು ಮಕ್ಕಳು ವಿಶಾಲ ಮನೋಭಾವವನ್ನು ಬೆಳೆಸಿಕೊಳ್ಳಿ. ನಿಮಗೆ ನಿಮ್ಮ ತಂದೆ ತಾಯಿ ಮೇಲೆ ಪ್ರೀತಿ ಇರಲ್ವಾ? ಹಾಗೆ ನಿಮ್ಮ ಗಂಡನಿಗೆ ಅವರ ತಂದೆ ತಾಯಿ ಮೇಲೆ ಪ್ರೀತಿ ಇರಲ್ವಾ? ನಿಮ್ಮ ಅತ್ತೆ ಮಾವನನ್ನು ಚೆನ್ನಾಗಿ ನೋಡಿಕೊಳ್ಳಿ. ಆಗ ನಿಮ್ಮ ಮನೆಗೆ ಬರೋ ನಿಮ್ಮ ಅತ್ತಿಗೆನೂ ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊತಾರೆ. ಇಲ್ಲ ಅಂದರೆ ಒಳ್ಳೇದಾಗಕ್ಕಿಲ್ಲ, ಯಾವತ್ತೂ ಒಳ್ಳೇದಾಗಕ್ಕಿಲ್ಲ. ಅಪ್ಪ ಅಮ್ಮ ಸತ್ತಾಗ ಬಂದು ಕಣ್ಣೀರು ಹಾಕುವುದಲ್ಲ, ಇದ್ದಾಗ ನೋಡಿಕೊಳ್ಳಿ. ಮಾರ್ಬಲ್ಲು ಗ್ರಾನೈಟು ಹಾಕಿ ನಮ್ಗೆ ಅಪ್ಪ ಅಮ್ಮ ಅಂದರೆ ತುಂಬ ಪ್ರೀತಿ ಅಂತ ದೊಡ್ಡಸ್ತಿಗೆ ತೋರಿಸ್ಕೋಬೇಡಿ. ಅವರಿಗೆ ನೀವು ಸಮಾಧಿ ಹೇಗಾದರೂ ಕಟ್ಟಿ, ಅದನ್ನ ನೋಡೋಕೆ ಅವ್ರು ಬದುಕಿರಲ್ಲ, ಅದನ್ನ ನೋಡೋಕೆ ಅವ್ರು ಬದುಕಿರಲ್ಲ. ಒಂದು ಮಾತು ಹೇಳ್ತೀನಿ, ಜಪ್ತಿ ಮಡಿಕಳಿ. ನಿಮಗೆಲ್ಲರಿಗೂ ವಯಸ್ಸಾಗುತ್ತೆ, ನೀವೂ ಅಜ್ಜಿ ತಾತ ಆಗ್ತೀರ. ನಿಮ್ಮ ಮಕ್ಕಳೇನಾದರೂ ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳಬೇಕ ಆಸೆ ಏನಾದರೂ ನಿಮಗಿದ್ದರೆ ನೀವು ನಿಮ್ಮ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಿ. ಆಗ ನಿಮ್ಮ ಮಕ್ಕಳು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಆಗ ಸಮಸ್ಯೆನೇ ಬರಲ್ವಲ್ಲ. ಈಗಿನ ಕಾಲದ ಮಕ್ಕಳಂತೂ ನಾವು ಹೇಳ್ದಂಗೆ ಕೇಳೋದೇ ಇಲ್ಲ, ಆದರೆ ನಾವು ಮಾಡ್ದಂಗೆ ಮಾಡ್ತಾರೆ. ಮಾಡಿದ್ದು ನೋ ಮಹಾರಾಯ. ಏನು ಸಾಹೇಬ್ರೆ, ನಿಮ್ಮ ಕಣ್ಣಿಗೆ ನಾನೊಬ್ಬ ಸಾಮಾನ್ಯ ರೈತ, ಬೆವರು ಸುರಿಸಿ ಹಗಲು ರಾತ್ರಿ ಜೀತ ಮಾಡಿ ಬೆಳೆ ಬೆಳೆಯೋ ನಾನು ಬಡಪಾಯಿ ಆದರೂ ನಿಮ್ಮ ಥರ ತಂದೆ ತಾಯಿನ ಬೀದಿ ಪಾಲು ಮಾಡಲ್ಲ, ವೃದ್ಧಾಶ್ರಮದ ಪಾಲು ಮಾಡಲ್ಲ. ನನ್ನ ಮಗ ನನ್ನ ಮಗಳು ದೊಡ್ಡ ನೌಕರಿ ಪಡೀಲಿ ಅಂತ ಹಗಲು ರಾತ್ರಿ ಜೀತ ಮಾಡಿ ದೊಡ್ಡ ಮಟ್ಟಕ್ಕೆ ವಿದ್ಯಾಭ್ಯಾಸ ಕೊಡಿಸ್ತಿರಲ್ಲ ಅಂತ ಮಹಾನ್ ಭಾವರು ಮಕ್ಕಳೇ ಈಗ ತಂದೆ ತಾಯಿನ ಬೀದಿ ಪಾಲು ಮಾಡ್ತಿರೋದು, ವೃದ್ಧಾಶ್ರಮದ ಪಾಲು ಮಾಡ್ತಿರೋದು. ವಿದ್ಯಾಸಿರಿ ಸ್ಕೂಲ್ನಲ್ಲಿ ಯಾವುದೇ ಮಕ್ಕಳು ಇಂಥ ಮಕ್ಕಳಾಗಬೇಡಿ ಎಂದೇ ನಾಟಕ ಮಾಡಿಸ್ತಾ ಇರೋದು. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಪ್ಪ ಅಮ್ಮ ಎಂದು ತಿಳಿಯಿರಿ. ನಿಮ್ಗಳ ಬದುಕಿಗೆ ಒಂದು ಸಾರ್ಥಕತೆ ಇರುತ್ತೆ, ಇಲ್ಲಾಂದರೆ ಒಳ್ಳೇದಾಗಕ್ಕಿಲ್ಲ. ನಮ್ಮ ಅಪ್ಪನಗೂ ಒಳ್ಳೇದಾಗಕ್ಕಿಲ್ಲ. ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ನಮ್ಮ ತಿಳಿಸಿಕೊಟ್ಟಂತಹ ಮುದ್ದು ಮಕ್ಕಳಿಗೆ ಧನ್ಯವಾದಗಳು. ಇವತ್ತಿನ ಜಗತ್ತಲ್ಲಿ ಹೇಗೆ ಪ್ರಾಕ್ಟಿಕಲ್ ಅಂದರೆ ಇದೆ, ಎಲ್ಲ ವಿದ್ಯಾಭ್ಯಾಸ ನಮ್ಮ ತಂದೆ ತಾಯಿಗಳು ನಮಗೋಸ್ಕರ ವಿದ್ಯಾಭ್ಯಾಸ ಎಲ್ಲ ಕೊಡ್ತಾರೆ. ನಮ್ಮ ಕಾರ್ಯಕ್ರಮ ನಂದು ಸರ್ ಅವರು ಒಂದು ನೃತ್ಯವನ್ನು ಮಾಡಬೇಕು ಅಂತೇಳಿ ಕೋರ್ತಾ ಇದ್ದಾವೆ. ಕಾರ್ಯಕ್ರಮದ ಯಶಸ್ಸಿಗಾಗಿ ಕಳೆದ 20 ದಿನಗಳಿಂದ ಅವಿರತ ಪರಿಶ್ರಮವನ್ನು ಪಟ್ಟಂಥ ಸರ್ವರನ್ನು ನಾನು ಮತ್ತೊಮ್ಮೆ ಮಗದೊಮ್ಮೆ ನನ್ನ ಪ್ರೀತಿಯ ಶಿಕ್ಷಕ ಮಿತ್ರರನ್ನು
ಬೋಧಕೇತರ ಸಿಬ್ಬಂದಿಗಳನ್ನು ನಮ್ಮ ಪ್ರೀತಿ